ಅರಣ್ಯ ಇಲಾಖೆ ಹಾಗೂ ನಗರಸಭೆ ಅನುಮತಿ ಇಲ್ಲದೆ ಚಿಕ್ಕಮಗಳೂರು ನಗರದ ತೊಗರಿಹಂಕಲ್ ವೃತ್ತದ ಬಳಿ ಇರುವ 100 ವರ್ಷದ ಮರಕ್ಕೆ ಕೊಡಲಿ ಏಟು ಹಾಕುವ ಪ್ರಯತ್ನ ನಡೆದಿದ್ದು, ಸಾರ್ವಜನಿಕರು ಹಾಗೂ ಆಟೋ ಚಾಲಕರ ಪರಿಸರ ಪ್ರಜ್ಞೆಯಿಂದ ಬೃಹತ್ ವೃಕ್ಷ ಉಳಿದಂತಾಗಿದೆ. ಈ ಬೃಹತ್ ಮರ ಹಲವು ಪಕ್ಷಿಗಳಿಗೆ ಆಶ್ರಯ ನೀಡಿತ್ತು. ಆದರೆ ಹಾಲಿನ ಡೈರಿ ನಿರ್ಮಾಣದ ಕಾರಣವೊಡ್ಡಿ ಈ ಬೃಹತ್ ಮರ ಕಡಿಯಲು ಮುಂದಾಗಿದ್ದರು. ಮರ ಕಡಿಯಲು ಕಾರಣ ಹಾಗೂ ಅಗತ್ಯ ಅನುಮತಿ ಪತ್ರ ಇದೆಯೇ ಎಂಬುದನ್ನು ಪ್ರಶ್ನಿಸಿದಾಗ ಮರ ಕಡಿಯಲು ಹೊರಟವರು ತಬ್ಬಿಬ್ಬಾದರು. ಈ ಸುದ್ದಿ ತಿಳಿದ ಕೂಡಲೇ ನಗರಸಭಾ ಅಧ್ಯಕ್ಷೆ ಸುಜಾತಾ ಶಿವಕುಮಾರ್ ಸ್ಥಳಕ್ಕೆ ಆಗಮಿಸಿ ಅನುಮತಿ ಕುರಿತು ಪೌರಾಯುಕ್ತರನ್ನು ವಿಚಾರಿಸಲಾಗಿ ಮರ ಕಡಿಯಲು ಯಾವುದೇ ಅನುಮತಿ ನೀಡಿಲ್ಲವೆಂದು ತಿಳಿದು ಬಂದಿದ್ದು, ಕೂಡಲೇ ಕಾರ್ಯ ನಿಲ್ಲಿಸುವಂತೆ ಸೂಚಿಸಿದರು. ಮರ ಉಳಿಸಲು ತ್ವರಿತವಾಗಿ ಸ್ಪಂದಿಸಿದ ನಗರಸಭಾ ಅಧ್ಯಕ್ಷರ ಕಾರ್ಯವೈಖರಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ತೊಗರಿಹಂಕಲ್ ವೃತ್ತದಲ್ಲಿರುವ ಈ ಬೃಹತ್ ಮರ ಚಿಕ್ಕಮಗಳೂರು ನಗರದಲ್ಲಿದೆ. ಅತ್ಯಂತ ದೊಡ್ಡ ಮರ ಎಂದು ಬಿಂಬಿತವಾಗಿದೆ. ಬಸ್ ನಿಲ್ದಾಣಕ್ಕೆ ತೆರಳುವ ಸಾರ್ವಜನಿಕರು, ಸಂಬಳ ಬಟವಾಡೆಗೆ ಕಾಯುವ ಹಾಗೂ ಅನೇಕ ಕೂಲಿ ಕಾರ್ಮಿಕರಿಗೆ ಈ ಮರ ತಂಗಾಳಿ ಬೀಸುವ ತಂಗುದಾಣವಾಗಿದೆ. ಮರವನ್ನು ತೆರವುಗೊಳಿಸುವ ಪ್ರಯತ್ನ ನಡೆದರೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ ಎಂದು ನಗರಸಭಾ ಅಧ್ಯಕ್ಷೆ ಸುಜಾತಾ ಶಿವಕುಮಾರ್ ಎಚ್ಚರಿಕೆ ನೀಡಿದರು. ಬಂದಿತ್ತು ಅದೇ ಹೇಳ್ತಾರೆ. ಕೇಳ್ಬೇಕು, ಸಾರ್ವಜನಿಕ ರೈಟ್ಸ್ ಇದೆಯಲ್ಲ, ಹೇಳಿ ಸಾರ್ವಜನಿಕರ ಆಸ್ತಿ ಹೋರಾಟಗಾರರು ಯಾಕೆ ಎಷ್ಟು ವರ್ಷ ಆಗಿದೆ ಇದು ಪುಣ್ಯಾತ್ಮರು ಬರ್ಕೊಟ್ಟಿದ್ದಾರೆ ಅಲ್ವಾ? ಇವತ್ತು ಸಾವಿರಾರು ಲಕ್ಷಾಂತರ ಜನ ಇದಕ್ಕೆ ಒಂದು ಬೋರ್ಡ್ ಹಾಕೋಣ. ಸಿಸಿ ಕ್ಯಾಮ್ರಾದ ಕಣ್ಗಾವಲಲ್ಲಿದೆ, ಇದನ್ನು ಮುಟ್ಟಿದ್ರೆ ಕಾನೂನು ಕ್ರಮ ಜರುಗಿಸುತ್ತೆ ಅಂತ ಬೋರ್ಡ್ ಹಾಕಿ ನಮ್ಮನ್ನು ಉಳಿಸಿ ಬೆಳಿಗ್ಗೆನೆ ಯಾರೋ ಗರ್ಗಸ ತಂದು ಮರ ಕಡಿಲಿಕ್ಕೆ ಬಂದಿದ್ದಾರೆ ಅಂತ ನಮ್ಮ ಆಟೋ ಚಾಲಕರ ಸಂಘದ ಮಾಜಿ ಅಧ್ಯಕ್ಷರು ಜಗದೀಶ್ ಅಣ್ಣ ನಮಗೆ ಫೋನ್ ಮಾಡಿದ್ರು. ಆ ಕೂಡಲೇ ನಾನು ನಮ್ಮ ಕಮಿಷನರ್ಗೆ ಅವರೇನಾರ ಪರ್ಮಿಷನ್ ಕೊಟ್ಟಿರ್ಬೋದೇನೋ ಅನ್ಕೊಂಡು ಫೋನ್ ಮಾಡಿದೆ. ಇಲ್ಲ ಮೇಡಮ್, ನಮ್ಮ ಗಮನಕ್ಕೆ ತಂದು ಅದು ಇಲ್ಲ, ಯಾರೋ ಕಿಡಿಗೇಡಿಗಳು ಬಂದು ಮರ ಕಡಿಲಿಕ್ಕೆ ಬಂದಿರ್ಬೋದು, ಹೋಗಿ ಕೂಡಲೇ ಅದನ್ನು ತಡೀರಿ ಅಂತ ಹೇಳಿ ನಮ್ಮ ಕಮಿಷನರು ನಮಗೆ ಹೇಳಿದ್ರು. ನಾವು ಪರ್ಮಿಷನ್ ಕೊಟ್ಟಿಲ್ಲದಿದ್ದ ಕಾರಣ ಏನಾಗಿರ್ಬೋದು ಅಂತ ಇಲ್ಲಿ ಸ್ಥಳಕ್ಕೆ ಆಗಮಿಸಿದಾಗ ಇಲ್ಲಿ ಆಟೋ ಚಾಲಕರ ಸಂಘದವರು ಎಲ್ಲರೂ ಸೇರಿಕೊಂಡು ಈ ರೀತಿ ನಡೀತಾ ಇದೆ, ಏನಾರ ಅರಣ್ಯ ಅಧಿಕಾರಿಗಳ ಕಡೆಯಿಂದ ಈ ರೀತಿ ಅತಾಚುರ್ಯ ನಡೆದಿರ್ಬೋದೇನೋ ಅಂತ ಅನುಮಾನ ಎಲ್ರಿಗೂ ಬಂತು. ಅವ್ರ ಕಡೆಯಿಂದಲೂ ಇದು ಆಗಿಲ್ಲ. ಯಾರೋ ಅನಿವಾರ್ಯವಾಗಿ ಬಂದು ಈ ಮರನ ಸಾಗ್ಸೋಕ್ಕೆ ಈ ತೊಲೆ ಮತ್ತೊಂದು ಮಾಡ್ತಾರಲ್ಲ ಮನೆ ಕಟ್ಟವರು, ಅವ್ರುಗಳ್ದೇನೋ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದು ಇಲ್ಲಿ ಗರ್ಗಸ ತಂದು ಮರನ ಕಡಿಲಿಕ್ಕೆ ಪರ್ಮಿಷನ್ ತಗೊಂಡಿದ್ದೀವಿ ಅಂತ ಸುಳ್ಳು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು CC ಕ್ಯಾಮ್ರಾನ ಹಾಕಿಸಿ ಈ ಮರನ ರಕ್ಷಣೆ ಮಾಡೋಕ್ಕೆ ಕಾರ್ಯನ ನಮ್ಮ ನಗರಸಭೆ ವತಿಯಿಂದ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀನಿ. ಇವತ್ತು ಏನಾಗಿದೆ ಅಂದರೆ ಇದು ಸಾರ್ವಜನಿಕರ ಆಸ್ತಿ, ಇದು ಈ ಮರ ವೃಕ್ಷ
ನಾವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು. ಬೆಳಿಗ್ಗೆನೆ ನೋಡಿ ಇದು ಯಾವುದೋ ಪರ್ಮಿಷನ್ ಇದೆ ಅಂತ ಹೇಳ್ಬಿಟ್ಟು ಏಕೈಕ ಗರ್ಗಸ್ ಎಲ್ಲ ತಗೊಂಡು ಬಂದ್ಬಿಟ್ಟಿದ್ದಾರೆ. ನಾನು ತಕ್ಷಣ ಏನು ಮಾಡಿದೆ ಅಂದರೆ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಅಕ್ಕಕ್ಕೆ ಫೋನ್ ಮಾಡಿದೆ, ಉಪಾಧ್ಯಕ್ಷರಿಗೆ ಮಾಡಿದೆ, ಮತ್ತು ಕಮಿಷನರಿಗೆ ಮಾಡೀನಿ. ಅವರೆಲ್ಲ ಕೇಳಿದ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂದರೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ. ಇದು ಬುಧವಾರ ದಿವಸ ಇಲ್ಲಿ ಬಟವಾಡಿ ನಡೆಯುತ್ತೆ. ಪಾಪ ಹಳ್ಳಿಯಿಂದ ಬಂದು ಜನ ಎಲ್ಲ ಬಟವಾಡಿ ಮಾಡ್ಕೊಂಡು ಮರದ ಸ್ಥಳದಲ್ಲಿ ಆರಾಮಾಗಿ ಕೂತು ನಿಂತು ಹೋಗ್ತಾರೆ. ಇಂಥ ಟೈಮಲ್ಲಿ ಏಕೈಕ ಒಂದು ಸಾರ್ವಜನಿಕರು ಕೂರು ನಿಲ್ಲಂಥ ಜಾಗದಲ್ಲಿ ಗರ್ಗಸ ತಂದು ಮರ ಕೊಯ್ದಾಕ್ತೀವಿ ಅಂದರೆ ಇದು ಯಾವುದು ಕಾನೂನು ಬಾಹಿರ. ಈ ಥರ ಯಾರು ಬಂದಿದ್ದಾರೆ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು. ಕೋಟೆ ಜಗದೀಶ್ ಮಾತನಾಡಿ, ಅನುಮತಿ ಇಲ್ಲದೆ ಮರ ಕಡಿಯಲು ಬಂದವರ ಮೇಲೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಬೇಕು ಹಾಗೂ ಪರಿಸರ ರಕ್ಷಿಸುವ ನಿಟ್ಟಿನಲ್ಲಿ ನಗರದಲ್ಲಿರುವ ಇತರ ಮರಗಿಡಗಳ ರಕ್ಷಣೆ ಮಾಡಬೇಕು ಎಂದು ನಗರಸಭೆಯನ್ನು ಒತ್ತಾಯಿಸಿದರು. ಸರ್ಕಾರ ಒಂದು ಮನೆಗೊಂದು ಮಗು ಊರಿಗೆ ಒಂದು ಮರ ನೆಡಬೇಕು ಅನ್ನೋ ಕಾನ್ಸೆಪ್ಟ್ ಇದೆ. ಆದರೆ ಇವತ್ತು ಮಲೆನಾಡಿನ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಯಥೇಚ್ಛವಾಗಿ ಮರ ಗಿಡ ನೈಸರ್ಗಿಕ ಸಂಪರ್ಕವಾಗಿ ಬರೋವಂಥ ಒಂದು ಆದರೆ ಇಲ್ಲಿ ಏನಾಗಿದೆ ಅಂದರೆ ಏಕಾಏಕಿ ಹಸಿರುವಾಗಿರೋವಂಥ ಮರನ ಯಾರೋ ಒಬ್ಬರು ಕಳಿಸ್ತಾರೆ ಅಂದರೆ ಇದು ಯಾವುದೇ ಉದ್ದೇಶ ಇದು ಮಲೆನಾಡನ್ನು ಒಂದು ಹಸಿರು ಮರನ ಕಳಿಬೇಕು ಅಂತೇಳಿ ಯಾವುದೇ ಒಂದು ಇಲಾಖೆ ಆಗಲಿ ಯಾವ ಇಲಾಖೆನೂ ಆದೇಶ ಮಾಡಿಸೋದಿಲ್ಲ. ಆದರೆ ಇವರು ಏಕಾಏಕಿ ಯಾರೋ ಒಬ್ಬರು ಬಂದು ಇಲ್ಲಿ ಗರಗಸದಾಗ ಬಂದು ಮರ ಕಡಿದು ಆ ಮರನ ಯಾವ ಇಲಾಖೆಯವರು ಇವ್ರಿಗೆ ಪರ್ಮಿಷನ್ ಕೊಟ್ಟರು ಮರ ಕಡಿಯೋದಕ್ಕೆ? ಇವತ್ತು ಎಲ್ಲಿ ಇಲಾಖೆಯವರು ಯಾವ ಇಲಾಖೆಯವರು ಪರ್ಮಿಷನ್ ಕೊಡೋದು ಹಸಿರು ಮರ ಕಡಿಯೋಂಥ ಇಲಾಖೆಯವರು ಪರ್ಮಿಷನ್ ಕೊಡೋಲ್ಲ. ಅದರಿಂದ ಯಾರು ಮರ ಕಡಿಯೋಕ್ಕೆ ಬಂದರು, ಯಾರು ಒಂದು ಕಳಿಸಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ನಾವೆಲ್ಲರೂ ಇಷ್ಟು ಜನಕ್ಕೆ ಹೇಳ್ಕೊಡೋಂಥ ಈ ಥರ ಪ್ರಕೃತಿ ಸೌಂದರ್ಯನ ಹಾಳು ಮಾಡೋಕ್ಕೆ ಯಾವುದೋ ಒಂದು ಕಾಣದ ಕೈಗಳ ಒಂದು ಕೆಲಸ ನಡೀತದೆ. ಇದು ಯಾರು ಮಾಡಿದ್ದಾರೆ ಅಂತೇಳಿ ತಪ್ಪಿತಸ್ಥರ ವಿರುದ್ಧ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹಾಗೂ ಫಾರೆಸ್ಟ್ DF ಅವರು ಹಾಗೂ DC ಅವರು ಹಾಗೂ ನಗರಸಭಾ ಅಧ್ಯಕ್ಷರು ಎಲ್ಲ ಕ್ಷೇತ್ರದ MLAಗಳು ಎಲ್ಲರೂ ಇದನ್ನು ಕಂಡುಹಿಡಿದು ಅವರಿಗೆ ಉಗ್ರವಾದ ಶಿಕ್ಷೆ ಕೊಡಬೇಕು ಅಂತೇಳಿ ನಾವು ಸಾರ್ವಜನಿಕ ಮೂಲಕ ಕ್ರಮ ಕೇಳ್ತೀವಿ. ಒಟ್ಟಿನಲ್ಲಿ ಸಾರ್ವಜನಿಕರು, ಆಟೋ ಚಾಲಕರ ಒತ್ತಾಯ ಹಾಗೂ ನಗರಸಭಾಧ್ಯಕ್ಷರ ದೃಢ ನಿರ್ಧಾರ ಚಿಕ್ಕಮಗಳೂರು ನಗರ ಇನ್ನೊಂದು ಬೃಹತ್ ಮರ ಕಳೆದುಕೊಳ್ಳುವುದು ತಪ್ಪಿದಂತಾಗಿದೆ. ಮುಂದಾದರೂ ಪರಿಸರ ಸಂರಕ್ಷಿಸುವ ನಿಟ್ಟಿನಲ್ಲಿ ಇಂತಹ ಅವಘಡಗಳಿಗೆ ಅವಕಾಶ ನೀಡದಂತೆ ಕಾರ್ಯನಿರ್ವಹಿಸಲಿ ಎಂಬುದೇ ಭೂಮಿಕಾ ಟಿವಿಯ ಆಶಯ.